ಎಷ್ಟೋ ಸರಿ ಲೈಫಲ್ಲಿ ನಮ್ಮವರು ಅಂತ ಅಂದ್ಕೊಂಡಿರೋರು ಅಥವಾ ಬೇರೆಯವರು ನಮ್ಮನ್ನು ತುಂಬ ಹೀಯಾಳಿಸ್ತಾರೆ, ಅವಮಾನಿಸ್ತಾರೆ, ಕೀಳಾಗಿ ನೋಡ್ತಾರೆ, ಯಾವುದೇ ಒಂದು ರೆಸ್ಪೆಕ್ಟ್ ಇಲ್ಲದೆ ಟ್ರೀಟ್ ಮಾಡ್ತಾರೆ. ಮತ್ತು ಬೆಲೆನೇ ಕೊಡಲ್ಲ, ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಒಂಥರ ಕೀಳಾಗಿ ನೋಡ್ತಾ ಇರ್ತಾರೆ. ಇಂಥವ್ರ ಮುಂದೆ ನಾವು ಅಳ್ತಾ ಕೂತ್ಕೋಬೇಕಾ? ಲೈಫಲ್ಲಿ ಇಷ್ಟೇ, ಅವ್ರು ಅವಮಾನ ಮಾಡಿದ್ರು ನಮ್ಮ ಅವಮಾನ ಮಾಡಿಸ್ಕೊಂಡು ಲೈಫ್ ಇಷ್ಟೇ ಅಂದ್ಕೊಂಡು ಕೊರಗ್ಕೊಂಡು ಜೀವನ ಪೂರ್ತಿ ಅವ್ರನ್ನೇ ನೆನೆಸ್ಕೊಂಡು ಓವರ್ ಥಿಂಕಿಂಗ್ ಮಾಡ್ತಾ ಲೈಫ್ನ ಲೀಡ್ ಮಾಡಬೇಕಾ? ಅಥವಾ ಚಾಲೆಂಜಿಂಗಾಗಿ ತೊಗೊಂಡು ಇಲ್ಲ ಇವ್ರ ಮುಂದೆನೇ ನಾನು ಬೆಳಿಬೇಕು, ಇವ್ರ ಮುಂದೆನೇ ನಾನು ಖುಷಿಯಾಗಿ ಸಕ್ಸಸ್ನ ಕಾಣಬೇಕು, ನನ್ನ ಖುಷಿಯಿಂದನೇ ಅವ್ರಿಗೆ ನಾನು ಆನ್ಸರ್ ಕೊಡಬೇಕು, ನನ್ನ ಸಕ್ಸಸ್ಸಿಂದನೇ ನಾನು ಆನ್ಸರ್ ಕೊಡಬೇಕು. ಮಾತಲ್ಲಿ ವಾಪಸ್ ಕೊಡೋದು ತುಂಬಾ ಈಸಿ, ಬಟ್ ನಾವು ಸಕ್ಸಸ್ ಕಂಡು ಆ ಸಕ್ಸಸ್ಸಿಂದ ಅವ್ರಿಗೆ ಆನ್ಸರ್ ಕೊಡೋದು ತುಂಬಾ ಬೆಸ್ಟ್ ಆನ್ಸರ್ ಅಂತಲೇ ಹೇಳ್ಬೋದು. ಯಾರೋ ನಮಗೆ ಅವಮಾನ ಮಾಡ್ತಾರೆ, ಹೀಯಾಳಿಸ್ತಾರೆ ಅಥವಾ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಆ ವಿಷಯಗಳನ್ನ, ಆ ಮಾತುಗಳನ್ನ, ಆ ಸಂಗತಿನ ನಾವು ಚಾಲೆಂಜಾಗಿ ತೊಗೋಬೇಕು. ಅವ್ರು ಏನು ಮಾತಾಡಿದ್ದಾರೆ, ಅವ್ರು ಏನಕ್ಕೆ ನಮ್ಮನ್ನು ಹೀಯಾಳಿಸ್ತಿದ್ದಾರೆ? ಯಾಕೆಂದರೆ ನಾನು ಈ ಪರಿಸ್ಥಿತಿನ ಒಳ್ಕೊಂಡಿದ್ದೀನಿ. ಹೇಗೆ ಅಂದರೆ ನಾನು ಒಂದು ಮೂಮೆಂಟಲ್ಲಿ ಇಷ್ಟು ಗೋಲ್ಡ್ ಮೆಡಲ್ ತೊಗೊಂಡ್ರು, ರ್ಯಾಂಕ್ ತೊಗೊಂಡ್ರು ಕೂಡ ಮನೆಯಲ್ಲಿ ಒಂದು 5-6 ಇಯರ್ಸು ಮಕ್ಕಳಿಗೋಸ್ಕರ ನಾನು ಏನೂ ವರ್ಕ್ ಮಾಡ್ತಿರ್ಲಿಲ್ಲ. ಹಾಗಿರುವಾಗ ಎಷ್ಟೊಂದು ಜನ ಹಿಂದೆ ಮಾತಾಡಿರೋರು ಇದ್ದಾರೆ, ನನ್ನ ಕ್ಲೋಸ್ ಫ್ರೆಂಡ್ಸೇ, ಸೋ ಕಾಲ್ಡ್ ಫ್ರೆಂಡ್ಸೇ, ಅಯ್ಯೋ ಅಷ್ಟೊಂದೆಲ್ಲ ಓದ್ತಿದ್ದೆ, ಟಾಪರ್ ಆಗಿದೆಯಾ, ಈಗ ಮನೇಲಿ ಸುಮ್ಮನೆ ಮಕ್ಕಳು ನೋಡ್ಕೊಂಡಿದ್ಯಾ, ಮನೇಲಿ ಅಡುಗೆ ಮಾಡ್ಕೊಂಡಿದ್ಯಾ, ಈ ರೀತಿ ಮಾತಾಡ್ಕೊಂಡವರು ಇದ್ದಾರೆ. ಸೊ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಬಟ್ ಅವ್ರ ಮಾತನ್ನ ನೆನ್ಪಿಟ್ಕೊಳ್ತಾ ಇದ್ದೆ. ನೆನ್ಪಿಟ್ಕೊಂಡು ಏನು ಮಾಡ್ತಿದ್ದೆ, ನನ್ನ ಸಕ್ಸಸ್ ಮೇಲೆ, ನನ್ನ ಕೆರಿಯರ್ ಮೇಲೆ ನಾನು ಸೈಲೆಂಟಾಗಿ ವರ್ಕ್ ಮಾಡ್ತಿದ್ದೆ. ಹೋಗಲಿ ಬಿಡಪ್ಪ, ನಾನು ಮನೆಯಲ್ಲೇ ಇದ್ದೀನಿ, ನೀನೇನೋ ಮಾಡಲ್ಲ ಅಂತ ನಾನು ಏನು ವಾಪಸ್ ಕೊಡೋದು ಎಲ್ಲ ಏನು ಮಾಡ್ತಿರ್ಲಿಲ್ಲ. ಏನು ಮಾಡ್ತಿದ್ದೆ ಅಂದರೆ, ನಾನು ಎಂಥ ಬಾಣಂತನ ಇದ್ದರೂ 3 ಮಂತ್ಸ್ ನಾನೇನು ಓದೋಕ್ಕೆ ಹೋಗಲಿಲ್ಲ. ಆಮೇಲೆ ಮನೇಲಿದ್ದರೂ ಕೂಡ ನನ್ನನ್ನು ನಾನು ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ನನ್ನ ಸಬ್ಜೆಕ್ಟಲ್ಲಿ ಹೇಗೆ ಎನ್ರಿಚ್ ಮಾಡ್ಕೋಬೇಕು ಓದ್ತಾ ಇದ್ದೆ, ಸಿಕ್ಕಾಪಟ್ಟೆ ಓದ್ತಾ ಇದ್ದೆ. ಅಟ್ಲೀಸ್ಟ್ ನಾನು ಕೆಲವು ವರ್ಷ ಆದಮೇಲೆ ಜಾಬ್ ಸೇರಿಕೊಂಡ್ರೆ ನಮ್ಮದು ಟೀಚಿಂಗ್ ಪ್ರೊಫೆಷನಲ್ಲಿ ಕಂಟೆಂಟಲ್ಲಿ ಟಚ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತಾ ಇರೋದು. ನಿಮ್ಮ ಲೈಫಲ್ಲಿ ನೀವು ಯಾವ ಫೀಲ್ಡನ್ನು ಮುಂದುವರಿಸ್ಬೇಕಾಗಿದ್ರೆ ಅದನ್ನ ಬಗ್ಗೆ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಹೋಗಬೇಕು. ನಿಮ್ಗೆ ಯಾರೋ ಏನೋ ಚಾಲೆಂಜ್ ಮಾಡಿದ್ದಾರೆ, ಏನೋ ಹೀಯಾಳಿಸಿದ್ದಾರೆ ಅಂದರೆ ಅವ್ರ ಮುಂದೆ ನಾವು ಸಕ್ಸಸ್ ಆಗಿ ಆ ಯಶಸ್ಸನ್ನ ತೋರಿಸ್ಬೇಕು ಅವ್ರಿಗೆ. ನಮ್ಮ ಕೈಯಲ್ಲೂ ಆಗುತ್ತೆ. ಹೀಯಾಳಿಸೋದು ಎಲ್ಲ ಏನು ಗೊತ್ತಾ, ನಮ್ಮ ಹಿಂದೆ ಮಾತಾಡೋರು ಏನು ಅಂದರೆ ನಮ್ಮ ಫಾಲೋವರ್ಸು, ನಮ್ಮಿಂದ ಹೊಟ್ಟೆ ಉರಿ ಪಡೋರು, ನಮ್ಮ ಸಕ್ಸಸ್ನ, ನಮ್ಮ ಏಳ್ಗೆನ ಸಹಿಸದೇ ಇರೋರೆ ನಮ್ಮ ಹಿಂದೆ ಮಾತಾಡೋದು, ನಮ್ಮನ್ನು ಹೀಯಾಳಿಸೋದು. ಅವ್ರಿಗೊಂಥರ ಇನ್ಸೆಕ್ಯೂರಿಟಿ ಕಾಣ್ತಾ ಇರುತ್ತೆ, ಅಯ್ಯೋ ಇವ್ರು ಎಲ್ಲಿ ಉದ್ಧಾರ ಆಗಿಬಿಡ್ತಾರೋ, ಎಲ್ಲಿ ಫುಲ್ ಸಕ್ಸಸ್ ಕಂಡುಬಿಡ್ತಾರೋ ಅಂತ. ಅಂಥವ್ರ ಮುಂದೆ ನಾವು ಯಾವ ರೀತಿ ಬೆಳಿಬೇಕು ನೀವೇ ಯೋಚನೆ ಮಾಡಿ. ಏನೇ ನಿಮ್ಮ ಆ್ಯಂಬಿಷನ್ಸ್ ಇರ್ಬೋದು ಅಥವಾ ನೀವು ವರ್ಕಿಂಗ್ ಆಗಿಲ್ಲ ಅಂದ್ರೂ ನಿಮ್ಮ ಲೈಫ್ನ ಯಾವ ರೀತಿ ಖುಷಿಯಾಗಿ ಇಟ್ಕೋಬೇಕು ಅಂತ ನಿಮ್ಮ ಕೈಯಲ್ಲಿ ನೀವು ಯೋಚನೆ ಮಾಡಬೇಕು. ಅವ್ರು ಏನೋ ಅಂದಿದ್ದಾರೆ ಒಂದು ಮಾತನ್ನ ಅಂತ ತಿಳ್ಕೊಂಡು ಅದನ್ನೇ ಪದೇ ಥಿಂಕ್ ಮಾಡ್ತಾ ಕೂತ್ಕೊಳ್ಳೋದು ತುಂಬಾ ತಪ್ಪು. ಇನ್ನೊಂದು ಬಂದು ಯಾವುದೇ ಕಾರಣಕ್ಕೂ ಅಯ್ಯೋ ನಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ಅವಮಾನಿಸ್ಬಿಟ್ರಲ್ಲ, ಹಿಂಗೆ ಹೀಯಾಳಿಸ್ಬಿಟ್ಟು ಮಾತಾಡ್ಬಿಟ್ರಲ್ಲ ಅಂತ ಅಳೋದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಆ ಥರ ಹೀಯಾಳಿಸೋದು, ಅವಮಾನ ಮಾಡೋದು, ನಾವು ಲೈಫಲ್ಲಿ ಕುಗ್ಗೋಗ್ಲಿ, ಏನೂ ಸಕ್ಸಸ್ ಕಾಣದೇ ಇರಲಿ, ಒಂಥರ ಅವಮಾನ ಮಾಡ್ಕೊಂಡು ಕುಗ್ಗೋಗ್ಲಿ ಅಂತಲೇ ಅವರು ಆ ಥರ ಮಾತಾಡಿರ್ತಾರೆ. ಅವ್ರ ಇಂಟೆನ್ಷನ್ನು ಅದೇ ಆಗಿರುತ್ತೆ. ನಾವು ಆ ರೀತಿಯೇ ಎಲ್ಲ ಅಳ್ಕೊಂಡು, ಸ್ವಲ್ಪ ಧೈರ್ಯನೆಲ್ಲ ಕಳ್ಕೊಂಡು, ಕಾನ್ಫಿಡೆನ್ಸ್ನ ಕಳ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ದರೆ ವೈದ್ಯ ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅನ್ನೋ ಥರ ಅವ್ರು ಅಂದ್ಕೊಂಡಿದ್ದು ಅದೇ, ನಾವು ಮಾಡಿದ್ದು ಅದೇ, ನಾವೇ ಅವ್ರಿಗೆ ಸ್ವೀಟ್ ತಿನ್ಸಂಗೆ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಅವ್ರಿಗೆ ಏನೇ ಅಂದರೂ ಕೂಡ ನ್ಯೂಟ್ರಲಾಗಿ ತೊಗೊಳ್ಳಿ. ಮಾತಲ್ಲಿ ಆನ್ಸರ್ ಕೊಡೋಕ್ಕೆ ಹೋಗಬೇಡಿ. ಕೆಲವು ಸಿಚುವೇಶನ್ಸಲ್ಲಿ ಮಾತಲ್ಲಿ ಆನ್ಸರ್ ಕೊಡಬೇಕಾಗತ್ತೆ. ಎಲ್ಲ ಟೈಮಲ್ಲೂ ಸೈಲೆಂಟಾಗಿರೋದ್ರಿಂದ ಓಕೆ ಇವಳಿಗೆ ಧೈರ್ಯ ಇಲ್ವೇನೋ ಫೇಸ್ ಮಾಡೋಕ್ಕೆ ಅಂತ ಅನ್ಕೋತಾರೆ. ಬಟ್ ಎಲ್ಲ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಸತಿ ಅವ್ರ ಮಾತುಗಳನ್ನ ಇಗ್ನೋರ್ ಮಾಡೋದ್ರಿಂದನೇ ನಮ್ಮ ಸ್ಟ್ಯಾಂಡರ್ಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ವಾಪಸ್ ಕೊಡಬೇಕು, ಬಟ್ ಕರೆಕ್ಟ್ ಟೈಮಲ್ಲಿ ವಾಪಸ್ ಕೊಡಬೇಕು. ಕೆಲವು ಸತಿ ಮಾತಲ್ಲಿ ವಾಪಸ್ ಕೊಡಬೇಕು. ಅಂದರೆ ಈಗೇನಾದರೂ ಹೇಳ್ತಾ ಇರ್ತಾರೆ ಅಂದರೆ ಅದಕ್ಕೆ ಕಾಮಾಗೇ ವಾಪಸ್ ಆನ್ಸರ್ ಕೊಡಬೇಕು. ಕೆಲವು ಸತಿ ವರ್ಡ್ಸಲ್ಲಿ ವಾಪಸ್ ಕೊಡ್ದೇ ನಮ್ಮ ಸಕ್ಸಸ್ ಮೂಲಕ, ನಮ್ಮ ಆ್ಯಕ್ಷನ್ ಮೂಲಕ ನಾವು ವಾಪಸ್ ಕೊಡಬೇಕಾಗತ್ತೆ ಅವ್ರಿಗೆ. ಆಗ ನೋಡ್ಬಿಟ್ಟು ಅಯ್ಯೋ ಇಂಥವ್ರಿಗೆ ನಾನು ಆ ರೀತಿ ಮಾತಾಡ್ಬಿಟ್ನಲ್ಲ, ಇಷ್ಟು ಅವಮಾನ ಮಾಡಿಬಿಟ್ಟಿದ್ನಲ್ಲ. ಎಷ್ಟೋ ಜನ ಗೊತ್ತಾ, ಈಗ ಒಂದು ಒಳ್ಳೆ ಜಾಬಲ್ಲಿ ಇದ್ದೀನಿ ನಾನು ಅಂತ
ನನಗೆ ನಂಗೆ ನಿಜವಾಗ್ಲೂ ನಗು ಬರುತ್ತೆ. ಆಗ ಮಾತಾಡಿರೋರೆಲ್ಲ ಈಗ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನನಗೆ ಅದಕ್ಕೆ ನಗು ಬರುತ್ತೆ ಅವ್ರು ನೋಡಿದ್ರೆ. ಹೀಗೆಲ್ಲ ಮಾತಾಡಿದರು, ಬರೀ ಮನೇಲಿದ್ಯಾ, ಏನು ಸಾಧಿಸಿದೆ ನೀನು, ಅಷ್ಟೊಂದೆಲ್ಲ ಕಷ್ಟಪಟ್ಟು ಓದಿದೆ, ಏನಕ್ಕೆ ಓದಿದೆ, ಅವ್ರಿಗೊಂದು ಪೇಷನ್ಸೇ ಇಲ್ಲ. ನಾನೇನು ಸುಮ್ಮನೆ ಮನೇಲಿದ್ನಾ, ಮಕ್ಳಿಗೋಸ್ಕರ ಇದ್ದೆ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಇದ್ದೆ, ಅದನ್ನೇ ಒಂದು ಹೀಯಾಳಿಸ್ಕೊಂಡು ಅವಮಾನ ಮಾಡಿಕೊಂಡು ಹಿಂದೆ ಎಲ್ಲ ಮಾತಾಡಿರೋದು ಇದು. ನನಗೂ ನ್ಯೂಸ್ ಎಲ್ಲ ಬಂತು ನನ್ನ ಕ್ಲೋಸ್ ಫ್ರೆಂಡ್ಸಿಂದ, ನೋಡಿ ಹಿಂಗೆ ಮಾತಾಡ್ತಾರೆ, ಅರ್ಥ ಮಾಡ್ಕೊಳ್ಳಲ್ಲ ಸಿಚುವೇಶನ್ಸು, ಏನಕ್ಕೋಸ್ಕರ ನಿನ್ನ ಮನೆಯಲ್ಲಿದೆಯಾ, ಆ ಥರ ಎಲ್ಲ ಥಿಂಕು ಮಾಡಲ್ಲ ಅವರು. ಏನಿಲ್ಲ, ಓದಿದ್ದಾಳೆ, ಓದಿದ್ರು ಕೂಡ ಮನೇಲಿದ್ದಾಳೆ, ಓದಿದ್ರು ಕೂಡ ಮನೇಲಿದ್ದಾಳೆ. ಬಟ್ ನನಗೆ ಯಾವ ರಿಗ್ರೆಟು ಇಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ಮನೇಲಿದ್ದೆ, ಅವ್ರಿಗೆ ಅಂದರೆ ಒಳ್ಳೆ ಆರೋಗ್ಯವಾದ ಫುಡ್ಡೆಲ್ಲ ಕೊಡ್ತಾಯಿದ್ದೆ. ನನಗೆ ಯಾವ ರಿಗ್ರೆಟು ಇಲ್ಲ. ಅವ್ರು ಯಾರೋ ಏನೋ ಮಾತಾಡ್ತಾರೆ, ಅವ್ರು ಯಾರು ನನ್ನ ಲೈಫಲ್ಲಿ, ನಾನು ಏನಕ್ಕೆ ತಲೆ ಕೆಡಿಸ್ಕೋಬೇಕು ಅವ್ರ ಮುಂದೆ. ಅದನ್ನ ಮಾತ್ರ ಅವ್ರು ಮಾತಾಡಿದ್ದು ಮಾತ್ರ ನಾನು ಮರೆಯಲ್ಲ. ಯಾವಾಗಲೂ ಅಷ್ಟೇ, ಅವ್ರು ಮಾತಾಡಿದ್ದು ಏನಿದ್ರು ಮರೆಯಲ್ಲ. ಈಗಲೂ ಸಿಗ್ತಾರೆ, ಯಾವಾಗಾರು ಆನ್ ದ ವೇ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಸಿಗ್ತಾರೆ. ನಾನೊಂದು ಸ್ಮೈಲ್ ಮಾಡ್ತೀನಿ, ಯಾಕೆಂದರೆ ಅದು ನನ್ನ ಡಿಗ್ನಿಟಿ, ಅದು ನನ್ನ ಸಂಸ್ಕಾರ. ಅವ್ರು ಏನೋ ರೀತಿ ಮಾತಾಡ್ತಾರೆ, ಏನೋ ಇಗ್ನೋರ್ ಮಾಡ್ತಾರೆ, ಏನೋ ಹೀಯಾಳಿಸಿ ಮಾತಾಡ್ತಾರೆ ಅಂತ ನನಗೆ ನಮ್ಮ ಅಪ್ಪ ಅಮ್ಮ ಹಂಗೆ ಕಲಿಸಿಲ್ವಲ್ಲ, ನಾನು ಆ ರೀತಿ ಬೆಳೆದಿಲ್ವಲ್ಲ. ನಾನು ಡಿಗ್ನಿಫೈಡಾಗಿ ನಾನು ಸ್ಮೈಲ್ ಕೊಡ್ತೀನಿ, ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತೀನಿ. ಆ ರೀತಿ ಅವ್ರಿಗೇ ಅವಮಾನ ಹೋಗುತ್ತೆ. ಅಯ್ಯೋ ನಾನು ಏನೋ ಅಂದ್ಕೊಂಡಿದ್ದೆ ಕಣೆ, ಸಾರಿ, ಆ ಥರ ಎಲ್ಲ ಮಾತಾಡ್ತಾರೆ. ಹೋಗ್ಲಿ ಬಿಡು ಅಂದ್ಬಿಡು ಅಷ್ಟೇ. ಏನು ನನಗೇನೋ ವಾಪಸ್ ಕೊಡಬೇಕು ಅಂತಲೇ ಅನಿಸಲ್ಲ. ಅವ್ರಿಗೆ ರಿಯಲೈಸ್ ಆಗೋಗುತ್ತೆ. ಅಂದರೆ ಹೆಂಗಾಗೋಯ್ತು ಅಂದರೆ, ಒಂದು ಸಕ್ಸಸ್ ಬರೋವರೆಗೂ ಎಲ್ಲರೂ ಹೀಯಾಳಿಸಿ ಮಾತಾಡೋದೆ, ಎಲ್ಲರೂ ಅವಮಾನ ಮಾಡೋದೇ. ಸೊ ನಾವು ನಮ್ಮ ಸಕ್ಸಸ್ ಬಗ್ಗೆ ಗ್ರ್ಯಾಜುಲಿ ಹಂತವಾಗಿ ಬೆಳೀತಾನೆ ಹೋಗಬೇಕು. ಯಾವ ಲೆವೆಲ್ಗೆ ಸಕ್ಸಸ್ ಕಾಣಬೇಕು ಅಂದರೆ, ಅಯ್ಯೋ ಇವ್ರಿಗೆ ಈ ರೀತಿ ಮಾತಾಡ್ಬಿಟ್ನಲ್ಲ ಅಂತ ಅವ್ರಿಗೆ ಬೇಜಾರು ಮಾಡ್ಕೋಬೇಕು. ಅಷ್ಟು ಗ್ರೇಟರ್ ಹೈಟ್ಗೆ ನಾವು ರೀಚ್ ಆಗಬೇಕು. ಅದು ಒಂದಿನದಲ್ಲಿ ಬರಲ್ಲ ಫ್ರೆಂಡ್ಸ್. ತುಂಬಾ ಕಷ್ಟಪಡಬೇಕಾಗುತ್ತೆ, ತುಂಬ ತ್ಯಾಗಗಳು, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು 2 ಭಾಗ ಮಾಡ್ಕೊಳ್ಳಿ. ಒಂದು, ನೀವೇನಾದರೂ ಕೆರಿಯರ್ ಓರಿಯೆಂಟೆಡ್ ಇದ್ದೀರಾ ಅಂದರೆ ಕಷ್ಟಪಟ್ಟು ಆ ಕೆರಿಯರ್ಗೆ ಏನೋ ಒಂದು ಜಾಬ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಕಷ್ಟಪಟ್ಟು ಅದನ್ನು ಜಾಬ್ನ ಟ್ರೈ ಮಾಡಬೇಕು. ಈಸಿ ಅಂತೂ ಯಾವುದೂ ಇಲ್ಲ. ಎಷ್ಟು ಕಷ್ಟ ಇದೆ, ಎಷ್ಟು ಕಾಂಪಿಟೇಷನ್ಸ್ ಇದೆ. ಅವ್ರು ಯಾರೋ ಏನೋ ಮಾತಾಡಿದ್ದಾರೆ ಅಂತಲೇ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ಅವ್ರ ಮಾತನ್ನು ನಾನು ಸುಳ್ಳು ಮಾಡಿಸ್ಬೇಕು, ನಾನು ಏನೋ ಒಂದು ಸಕ್ಸಸ್ಸು, ಏನೋ ಒಂದು ಹೈಟ್ನ ನಾನು ರೀಚ್ ಆಗಲೇಬೇಕು ಅಂತ ಹಗಲು ರಾತ್ರಿ ಕಷ್ಟಪಡಬೇಕು. ಅದು ಎಷ್ಟು ವುಮೆನ್ಸ್ಗಂತೂ ಚಾಲೆಂಜಸ್ ಜಾಸ್ತಿ. ಮನೆಯಲ್ಲೂ ಮೇಂಟೈನ್ ಮಾಡಿಕೊಂಡು, ಹೊರಗಡೆನೂ ಮೇಂಟೈನ್ ಮಾಡಿಕೊಂಡು, ನಮ್ಮ ಕೆರಿಯರ್ನ ಬಿಲ್ಡ್ ಮಾಡಿಕೊಂಡು ತುಂಬಾ ಚಾಲೆಂಜಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಡೋಂಟ್ ಗಿವ್ ಅಪ್ ಎನಿಥಿಂಗ್. ಇನ್ನೊಂದು, ನೀವು ಜಾಬ್ ಮಾಡ್ತಾ ಇಲ್ಲ, ಕೆರಿಯರ್ ಅಷ್ಟೇ ಅಲ್ವಾ ಸಕ್ಸಸ್ ಅಂದರೆ, ಬರೀ ಕೆರಿಯರೇ ಅಲ್ಲ, ಮನೇನೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಕೊತೀರಾ, ಅದು ಕೂಡ ಒಂಥರ ಸಕ್ಸಸ್ಸೇ. ಮಕ್ಕಳನ್ನ ಎಷ್ಟು ಸುಸಂಸ್ಕೃತವಾಗಿ ಬೆಳೆಸ್ತೀರಾ, ಅವ್ರಿಗೆ ಹಿಂಗೆ ಒಳ್ಳೆ ಎಜುಕೇಷನ್ನ ಕೊಡಿಸ್ತೀರಾ. ಈಗ ಎಷ್ಟೋ ಜನ ನಮ್ಗೆ ಗೊತ್ತಿರೋರೇನೆ, ರಿಲೇಟಿವೇನೆ, ಅವ್ರಿಗೆ ಒಂಥರ ಅವಮಾನವಾಗಿ, ಅಂದರೆ ಏನು ಬರೀ ಚಿಕ್ಕ ಗುಡಿಸ್ಲಲ್ಲಿದ್ದರು, ಚಿಕ್ಕದಂದರೆ ಚಿಕ್ಕ ಶೆಡ್ ಮನೇಲಿದ್ದರು. ಅವ್ರ ಮಕ್ಕಳನ್ನ ಯಾವ ಲೆವೆಲ್ಗೆ ಓದಿಸಿದ್ರು ಅಂದರೆ, ಅವರು ಇಬ್ಬರೂ ಫಾರಿನಲ್ಲಿದ್ದಾರೆ, ಒಳ್ಳೆ ಇಂಜಿನಿಯರ್ ಮಾಡಿಸಿದ್ರು, ಕಷ್ಟಪಟ್ಟು ಓದಿಸಿದ್ರು. ಅವ್ರ ಮಕ್ಕಳು ಅಷ್ಟೇ ಎಷ್ಟು ಸಿನ್ಸಿಯರಾಗಿ ಅಂದರೆ ಎಷ್ಟು ಹೆಮ್ಮೆ ಅಂದರೆ, ಒಂದು ಸ್ಟೇಜಲ್ಲಿ ಅವ್ರಿಗೆ ಅವಮಾನ ಬಿಟ್ಟು ಇನ್ನೇನೂ ನೋಡಿಲ್ಲ ಅವರು. ಒಂದು ಮದುವೆಲಿ ಹೋದ್ರೂ ಕೂಡ ಒಂದು ಆರ್ಡಿನರಿ ಸೀರೆ ಉಟ್ಕೊಂಡು ಹೋಗ್ತಿದ್ರು, ಒಂದು ಒಳ್ಳೆ ಒಡವೆ ಇರ್ತಿರ್ಲಿಲ್ಲ, ಒಂದು ಒಳ್ಳೆ ಸ್ಲಿಪ್ಪರ್ ಕೂಡ ಇರ್ತಿರ್ಲಿಲ್ಲ ಅವ್ರಿಗೆ. ಆ ರೀತಿ ಪೊಸಿಷನಲ್ಲಿದ್ದಾಗ ಅವ್ರು ಯಾರ ಬಗ್ಗೆ ಏನೂ ಕೇರ್ ಮಾಡಿಲ್ಲ. ಎಷ್ಟು ವರ್ಷ ಗೊತ್ತಾ, ಒಂದು 20-30 ವರ್ಷ ಕಷ್ಟಪಟ್ಟಿದ್ದಾರೆ ಅವರು. ಪಟ್ಟು ಈಗ ಅವ್ರ ಮಕ್ಕಳನ್ನ ಒಂದು ಒಳ್ಳೆ ಪೊಸಿಷನ್ಗೆ ಸೇರಿಸಿದ್ದಾರೆ ಅಂದರೆ, ಈಗ ಎಲ್ಲರೂ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಒಂದು ಒಳ್ಳೆ ಮನೆ ತೊಗೊಂಡಿದ್ದಾರೆ, ಕಾರಿದೆ ಅವ್ರ ಹತ್ರ, ಇಂಥ ಸೀರೆ ಇಲ್ಲ ಅಂತ ಇಲ್ಲ, ಮಕ್ಕಳು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅವ್ರ ಅಪ್ಪ ಅಮ್ಮನ್ನ. ಅವೆಲ್ಲ ಟೈಮ್ ಹಿಡಿಯುತ್ತೆ. ಸ್ವಲ್ಪ ತಾಳ್ಮೆಯಿಂದ ನಾವು ಆನ್ಸರ್ ಕೊಡೋದು ಕಲಿಬೇಕು. ನೀನು ಪಟ್ಟಂತ ಅಂದ್ಬಿಟ್ಯಾ, ನಾನು ಪಟ್ಟಂತ ಅಂದ್ಬಿಡೋದು ಅದಲ್ಲ. ಅನ್ಬೇಕಾ ಸಿಚುವೇಶನಲ್ಲಿರ್ಬೇಕಾ, ನಿಧಾನಕ್ಕೆ ವಾಪಸ್ ಕೊಡಿ. ಇಲ್ಲ ಅಂತಲ್ಲ, ಪ್ರತಿ ಟೈಮಲ್ಲೂ ವಾಪಸ್ ಕೊಡದೇ ಇರೋಕ್ಕೂ ಆಗಲ್ಲ. ಕೊಡೋ ಟೈಮಲ್ಲಿ ನಾವು ನಮ್ಮ ಸಕ್ಸಸ್ ಮೂಲಕ ನಾವು ಅವ್ರಿಗೆ ಆನ್ಸರ್ ಕೊಡೋದ್ರಿಂದ ಅದು ಅಪ್ರಾಪ್ರಿಯೇಟ್ ಆನ್ಸರ್ ಅಂತಲೇ ಹೇಳ್ಬೋದು. ಇನ್ನೊಂದೇನು ಗೊತ್ತಾ, ಅವ್ರು ಯಾರು ನಮ್ಗೆ ಅವಮಾನ ಮಾಡಿರ್ತಾರೆ, ಯಾರವರು ನಮಗನ್ನ ರೆಸ್ಪೆಕ್ಟ್ ಕೊಡದೆ ಮಾತಾಡಿರ್ತಾರೆ, ನಾವು ಖುಷಿಯಾಗಿ ನೋಡಿದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ನಾವು ಫಸ್ಟು ಏನು ಮಾಡಬೇಕು, ಅವ್ರ ಮುಂದೆನೇ ನಾವು ನೆಮ್ಮದಿಗೆ ಖುಷಿಯಾಗಿ ಎತ್ಬಿಡ್ಬೇಕು. ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸ್ಬೇಕು ಅಂದರೆ, ಅವ್ರ ಮಾತುಗಳನ್ನೇ ನಾವು ಸ್ಟೆಪ್ಪಿಂಗ್ ಸ್ಟೋನ್ಸ್ ಥರ ತೊಗೋಬೇಕು. ಅಂದರೆ ಒಂದೊಂದು ಮೆಟ್ಲು ಥರ ತೊಗೋಬೇಕು. ಸರಿ, ನೀನು ಈ ಥರ ಅಂದ್ಕೊಂಡ್ಯಾ, ಇನ್ನೂ ಚಾಲೆಂಜಾಗಿ ತೊಗೋ. ನಾವು ಅವ್ರು ಅಂದೇ ಇದ್ದರೂ ನಾವು ಮಕ್ಕಳನ್ನ ಓದಿಸ್ತೀವಿ. ಮಕ್ಕಳು ಒಬ್ಬರು ಏನಾದ್ರು ಅಂದ್ಬಿಟ್ರೆ ಅಂತೂ ನಮ್ಮದ್ರಲ್ಲಿ ಎಷ್ಟು ಛಲ ಬರುತ್ತೆ ನೋಡಿ. ಆ ಛಲದಿಂದನೇ ನಾವು ಬದುಕಬೇಕು. ಅದೊಂಥರ ಪಾಸಿಟಿವ್ ಅಂತಲೇ ತಿಳ್ಕೊಳ್ಳಿ. ಯಾರೋ ಏನೋ ಅಂತಾರೆ, ಅವಮಾನ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಅದನ್ನು ಒಂಥರ ಪಾಸಿಟಿವ್ ಆಗಿ ತೊಗೊಳ್ಳಿ. ನನಗಂತೂ ಆ ಥರನೇ ಗೊತ್ತಾ, ಯಾರಾದರೂ ಏನಾದ್ರು ಅಂದ್ಬಿಟ್ರೆ ಅಂತೂ ಒಂಥರ ಮೊಂಡಿ ನಾನು.
ಅದನ್ನು ರೀಚ್ ಆಗಿ ಅದನ್ನು ಸಾಧಿಸೋವರೆಗೂ ನಾನು ಏನಾದರೂ ಬಿಡಲ್ಲ. ಎಷ್ಟು ದಿನ ನೀವು ಅಂತೀರ ಮದುವೆ ಆಗಿ ಆಲ್ಮೋಸ್ಟ್ ನನ್ನ ಮಗಳು ಚಿಕ್ಕ ವಯಸ್ಸು ಇದ್ಲು, ಒಂದು 4-5 ತಿಂಗಳಿರುವಾಗಲೇ ನಾನು MSc ಕಟ್ಟಿದೆ. ಆಲ್ರೆಡಿ ಒಂದು MSc ಆಗಿತ್ತು, ಬಯೋಟೆಕ್ನಾಲಜಿ ಆಗಿತ್ತು, ಮತ್ತು ಕೆಮಿಸ್ಟ್ರಿ ಕಟ್ಟಿದೆ. ಹೆಂಗೆ ಓದ್ತಿದ್ದೆ ಗೊತ್ತಾ, ನೈಟ್ ಒಂದು 4-5 ಅವರ್ಸ್ ಅಷ್ಟೇ ನಿದ್ದೆ ಮಾಡ್ತಾಯಿದ್ದಿದ್ದು. ನಮ್ಮಮ್ಮ ಅಲ್ಲಿಗೂ ಹೇಳೋರು ರೆಸ್ಟ್ ತಗೋ ಅಂತ. ಮಗಳು ಮಲ್ಕೊಂಡಾಗ ಆ್ಯಕ್ಚುಲಿ ತಾಯಂದ್ರು ಮಲ್ಕೊಂಡ್ಬಿಡ್ತಾರೆ, ನಾನು ಮಲಗ್ತಾ ಇರಲಿಲ್ಲ, ಎದ್ದು ಓದ್ತಾ ಇದ್ದೆ. ಅಲ್ಲೂ ಅಷ್ಟೇ ಯೂನಿವರ್ಸಿಟಿಗೆ ಫಸ್ಟ್ ಹೆಂಗೆ ಬಂದು ಹೇಳಿ, ಅದು ಈಸಿನ ಹೇಳಿ ಯೂನಿವರ್ಸಿಟಿಗೆ ಫಸ್ಟ್ ಇಡು ಅಂತ ಹೇಳ್ಬಿಡ್ತಾರೆ. ಬಟ್ ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು. ಅಡುಗೆ ಮಾಡೋಕ್ಕಂತ ಅಲ್ಲೇ ಬುಕ್ ಇಟ್ಕೊಂಡು ಓದ್ತಾ ಇದ್ದೆ, ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ, ಏನಾದರೂ ರೆಕಾರ್ಡ್ ಕೇಳ್ತಾ ಇದ್ದೆ, ವಾಕಿಂಗ್ ಹೆಲ್ತ್ ಬಗ್ಗೆನೂ ನೋಡ್ಕೋಬೇಕು ಅಂತ ರೆಕಾರ್ಡ್ ಮಾಡಿಕೊಂಡು ವಾಕಿಂಗ್ ಮಾಡ್ತಾ ಆನ್ಸರ್ಗಳನ್ನ ಕೇಳ್ತಾ ಇದ್ದೆ, ಆ ಲೆಸನ್ಗಳನ್ನ ಕೇಳ್ತಾ ಇದ್ದೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಕೆಲವರೆಲ್ಲ ಆ ಬಸ್ಸಿಗೆ ಎಕ್ಸಾಮ್ಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ ಉದ್ದಕ್ಕೂ ಓದ್ಕೊಂಡು ಹೋಗಿದ್ದೀನಿ, ಮತ್ತು ಟ್ರೈನ್ ಉದ್ದಕ್ಕೂ ಓದ್ಕೊಂಡು ಹೋಗಿದ್ದೀನಿ. ಇದೆಲ್ಲ ಈಸಿ ಇರುತ್ತಾ? ಇಲ್ಲ ಅಲ್ವಾ. ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಅಚೀವ್ ಏನೋ ಅಂತ ತುಂಬ ಅಚೀವ್ ಮಾಡಿದ್ದೀನಿ ಅಂತ ಅಲ್ಲ, ಡೆಫಿನೆಟ್ಲಿ ಅಲ್ಲ. ಇನ್ನು ಅಚೀವ್ ಮಾಡೋದು ತುಂಬ ಅಂದರೆ ತುಂಬ ಇದೆ. ನನಗೆ ಅನಿಸುತ್ತೆ ಇದು ಏನೂ ಇಲ್ಲ, ಇನ್ನು ನಾನು ಈಗಲೂ ಕಷ್ಟಪಡ್ತಿರ್ತೀನಿ, ಏನೋ ಒಂದು ಒಳ್ಳೆ ಪೊಸಿಷನ್ಗೆ ಹೋಗೋಣ, ಇನ್ನು ಇಂಪ್ರೂವ್ಮೆಂಟ್ ಅನ್ನೋದು ಇರಬೇಕು ಫ್ರೆಂಡ್ಸ್. ಯಾವುದೋ ಒಂದು ಮೂಮೆಂಟಿಗೆ ಬಂದಿದ ತಕ್ಷಣ ನಾವು ಕಂಪ್ಲೀಟಾಗಿ ಸಕ್ಸಸ್ ಕಂಡಿದ್ದೀವಿ ಅಂತ ಹೇಳೋಕ್ಕೆ ಬರಲ್ಲ. ಡೆವಲಪ್ಮೆಂಟ್ ಅನ್ನೋದು ಯಾವಾಗಲೂ ಇರಲೇಬೇಕು, ಗ್ರೋತ್ ಇರಲೇಬೇಕು. ಸೊ ಈ ರೀತಿ ಯಾರಾದರೂ ಟಾಂಟ್ ಕೊಡ್ತಾಯಿದ್ರೆ ಇದು ಒಂಥರ ನನಗೆ ಎನರ್ಜಿ ಥರ. ಸರಿ ಅನ್ರಪ್ಪ, ಅಂತೀರಾ ಅನ್ರಿ, ಚೆನ್ನಾಗಿ ಅನ್ರಿ, ನಾನು ಏನು ಅಚೀವ್ ಮಾಡಬೇಕು ಅದ್ರ ಮೂಲಕನೇ ನಿಮ್ಗೆ ಒಳ್ಳೆ ಉತ್ತರ ಕೊಡ್ತೀನಿ ಅನ್ಕೋತಾ ಇರ್ತೀನಿ. ಸುಮ್ಮನೆ ಒಂದು ಸ್ಮೈಲ್ ಕೊಟ್ಬಿಡ್ತೀನಿ ಯಾರಾದರೂ ಏನಾದರೂ ಅಂದರೆ, ಅಯ್ಯೋ ಇನ್ನೂ ಹಿಂಗೆ ಇದೆಯಾ ಆ ಥರ ಏನಾದರೂ ಹಿಂದೆ ಅಂತಿದ್ರಲ್ಲ, ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟು ಸರಿ ಆಯಿತು ಕಾಯ್ತಾಯಿರಿ. ಇದೊಂಥರ ಒಳ್ಳೆಯದೇ, ನನಗೆ ಟಾನಿಕ್ ಇದ್ದಂಗೆ, ಇದೊಂಥರ ಬೂಸ್ಟರ್ ನನಗೆ. ನಾನು ನಿಮ್ಮ ಮಾತುಗಳನ್ನೇ ಒಂಥರ ಎನರ್ಜಿಯಾಗಿ ತೊಗೊಂಡು ಒಳ್ಳೆ ಒಂದು ಲೈಫಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಅನ್ಕೋತಾ ಇದ್ದೆ. ಈಗ ನಮ್ಮ ಅಪ್ಪ ಅಮ್ಮನಿಗೂ ಎಷ್ಟು ಪ್ರೌಡ್ ಗೊತ್ತಾ. ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಲಾಕೌಟ್ ಆಗೋಗ್ತಿತ್ತು ಫ್ಯಾಕ್ಟ್ರಿ. ಎಷ್ಟೇ ಕಂಡೀಷನ್ಸ್ ಇದ್ದರೂ ಕೂಡ ದುಡ್ಡು ಇರ್ತಿರ್ಲಿಲ್ಲ. ತುಂಬಾ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಮಗೂ ಕೆಲವು ಸತಿ ಅಂತೂ ಊಟ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊಸೈಟಿ ಅಕ್ಕಿ ಅದು ಇದು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಷ್ಟು ಕಷ್ಟಪಟ್ಟಿದ್ದಕ್ಕೇ ಈಗ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಬೆಲೆ ಕೊಡ್ತಾರೆ ಗೊತ್ತಾ. ದೊಡ್ಡ ಮಗಳು ಪ್ರಿನ್ಸಿಪಲ್ಲು, ಚಿಕ್ಕವಳು ಲೆಕ್ಚರರು, ಮಗ ಇಂಜಿನಿಯರ್ ಆಗಿದ್ದಾನೆ ಅಂದರೆ ನಮ್ಮ ಅಪ್ಪನ ಜರ್ನಿನೇ ಅವ್ರಿಗೆಷ್ಟು ಅವಮಾನ ಮಾಡಿದ್ದಾರೆ ಗೊತ್ತಾ. ಎಷ್ಟು ಚೆನ್ನಾಗಿ ಹಿಂದೆ ಮಾತಾಡಿದ್ದಾರೆ. ಅದನ್ನೆಲ್ಲ ಅವ್ರು ಏನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನನ್ನ ಮಕ್ಕಳನ್ನ ಓದಿಸ್ಬೇಕು, ನನ್ನ ಮಕ್ಕಳನ್ನ ಏನೋ ಒಂದು ಪೊಸಿಷನ್ಗೆ ತರಬೇಕು ಅಂತ ಕಷ್ಟಪಟ್ಟು ಮಾಡಿದ್ರು. ನಮ್ಮಮ್ಮನೂ ಅಷ್ಟೇ, ಎಷ್ಟು ಜನ ಅವ್ರನ್ನ ಅವಮಾನ ಪಡಿಸ್ತಾಯಿದ್ರು. ಅಯ್ಯೋ ಈ ಸ್ಟೇಟಸಲ್ಲಿದೆಯಾ ನೀನು ಅಂದರೆ, ಅವ್ರನ್ನೆಲ್ಲ ಅದೇನು ಕನ್ಸಿಡರೇ ಮಾಡಿಲ್ಲ ಫ್ರೆಂಡ್ಸ್. ಅವ್ರ ಲೈಫೇ ನನಗೊಂಥರ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಎಷ್ಟು ತಾಳ್ಮೆಯಿಂದ ಇದ್ದರು. ಇಲ್ಲ ಅವ್ರು ಏನೇ ಅಂದ್ರೂ ಏನೋ ಒಂದು ಸಾಧಿಸ್ಬಿಟ್ಟು ತೋರಿಸ್ಬೇಕು ಅವ್ರಿಗೆ, ನಾವೇನೂ ಮಾತಾಡ್ಬಿಡೋದಲ್ಲ. ಅಂದರೆ ಆ ಸಿಚುವೇಷನಲ್ಲಿ ಕೆಲವು ಸತಿ ನಮ್ಮ ಫೈನಾನ್ಷಿಯಲಿ ಅಷ್ಟು ಸೆಕ್ಯೂರ್ ಆಗಿರಲ್ಲ, ನಮ್ಮ ಹತ್ರ ದುಡ್ಡು ಸರಿಯಾಗಿರಲ್ಲ, ಏನೋ ಒಂದು ಸ್ಟೇಟಸ್ ಸರಿಯಾಗಿರಲ್ಲ. ಆ ಟೈಮಲ್ಲಿ ಮಾತಾಡಿದ್ರೂ ನಮಗೆ ಬೆಲೆ ಇರಲ್ಲ ಅನಿಸುತ್ತೆ. ಅದನ್ನು ನಾವು ಓವರ್ಕಮ್ ಮಾಡಬೇಕು. ಅದನ್ನು ದಾಟಿ ನಾವು ಆ ಸ್ಟೇಟಸ್ನ ಇಂಪ್ರೂವ್ ಮಾಡ್ಕೋಬೇಕು. ನಾವು ಹೇಳ್ತೀವಿ ದುಡ್ಡೇ ಎಲ್ಲ ಅಲ್ಲ ಅಂತ, ಬಟ್ ಎಷ್ಟು ಮ್ಯಾಟ್ರಾಗುತ್ತೆ ಅಂದರೆ ನಾವು ಲೈಫಲ್ಲಿ ಸಕ್ಸಸ್ ಕಂಡು ಆಮೇಲೆ ಮಾತಾಡಿದ್ರೆ ನೋಡಿ ಎಲ್ಲರೂ ಕರೆಕ್ಟಾಗಿ ಬೆಲೆ ಕೊಡ್ತಾರೆ ನಮಗೆ. ಎಷ್ಟೊತ್ತು ಹೇಳಿ ಅವ್ರು ಏನೋ ಮಾತಾಡಿದ್ರು, ನಾವೇನೋ ರಿವರ್ಸ್ ಕೊಟ್ಟು ಅಲ್ಲಿ ಏನೋ ಜಗಳ ಆಗಿ ಮನಸ್ತಾಪ ಆಗಿ ಎಷ್ಟೊತ್ತು ಹೇಳಿ ಅವ್ರ ಲೆವೆಲ್ಗೆ ನಾವು ಇಳಿಬಾರ್ದು. ನಮ್ದು ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸ್ಟೇಟಸ್ ಏನಿದೆ, ನಾವು ಯಾವ ರೀತಿ ಬೆಳ್ಕೊಂಬಂದಿರ್ತೀವಿ ಅದನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ಆ್ಯಟಿಟ್ಯೂಡ್ ನಮ್ಮದದು. ಅಂದರೆ ನಾವು ಒಂದು ಲೆವೆಲ್ಲು ಅಂತ ಮೇಂಟೈನ್ ಮಾಡಿರ್ತೀವಿ. ಕೆಲವರೆಲ್ಲ ತುಂಬ ಚೀಪಾಗಿ ಮಾತಾಡ್ಬಿಡ್ತಾರೆ. ರಿಲೇಟಿವ್ಸೇ ಇರ್ಬೋದು, ಗೊತ್ತಿರೋರೇ, ಫ್ರೆಂಡ್ಸೇ, ನೇಬರ್ಸೇ ತುಂಬ ಚೀಪಾಗಿ ಮಾತಾಡ್ಬಿಡ್ತಾರೆ. ಆ ಲೆವೆಲ್ಗೆಲ್ಲ ನೀವು ಇಳಿಯೋಕ್ಕೆ ಹೋಗಬೇಡಿ. ಅವ್ರ ಅಂತರ ಅನ್ನಲಿ, ಅವ್ರಿಗೆ ಕರೆಕ್ಟಾಗಿ ಆನ್ಸರ್ ಕೊಡಬೇಕು ಅಂದರೆ ಏನು ಮಾಡಬೇಕು, ನಾವು ಅದನ್ನು ತಪ್ಪು ಅಂತ ಪ್ರೂವ್ ಮಾಡಬೇಕು. ನಾವು ಸಕ್ಸಸ್ ಕಾಣಬೇಕು, ಅದ್ರ ಬಗ್ಗೆ ನಾವು ವರ್ಕ್ ಮಾಡಬೇಕು. ಯಾವ ರೀತಿ ನಾನು ಸಕ್ಸಸ್ ಕಾಣ್ಬೋದು, ಯಾವ ರೀತಿ ನಾನು ಅವ್ರ ಮುಂದೆ ಇನ್ನೂ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಾನು ಫ್ಯಾಮಿಲಿನ ನಾನು ಹೇಗೆ ಖುಷಿಯಾಗಿಡ್ಬೋದು, ನನ್ನ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಹೆಂಗೆ ಓದಿಸ್ಬೋದು, ನಾನು ಹೆಂಗೆ ಸಕ್ಸಸ್ ಕಾಣ್ಬೋದು, ಇನ್ನೂ ನೆಮ್ಮದಿಯಾಗಿ ನನ್ನ ಲೈಫ್ನ ಹೆಂಗೆ ಲೀಡ್ ಮಾಡ್ಬೋದು, ನಮ್ಮ ಸ್ಟೇಟಸ್ನ ಲೈಫಲ್ಲಿ ಸ್ಟೇಟಸ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಇದ್ರ ಮೇಲೆ ವರ್ಕ್ ಮಾಡಬೇಕು. ಅಯ್ಯೋ ಅಂದ್ಬಿಟ್ರಲ್ಲ ಅಂತ ಕೊರಗೋ ಬದಲು, ಅದೇನೋ ಅಂತಾರಲ್ಲ, ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೇನು ಪಾಸಿಬಲ್ ಸೊಲ್ಯೂಷನ್ಸ್ ಏನು, ಅದ್ರ ಬಗ್ಗೆ ವರ್ಕ್ ಮಾಡ್ಕೋಬೇಕು. ಮೇಯ್ನಾಗಿ ಫ್ಯಾಮಿಲಿ ಒಗ್ಗಟ್ಟಿದ್ಬಿಟ್ರೆ ಅಂತೂ ಎಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಅವ್ರ ಮುಂದೆನೇ ಎಷ್ಟು ಖುಷಿಯಾಗಿದ್ದರೆ ಅವ್ರಿಗೆಷ್ಟು ಅಯ್ಯೋ ಇಂಥವ್ರಿಗೆ ಅಂದ್ಬಿಟ್ನಲ್ಲ ಅಂತಾರೆ.
ಅದೂ ಸಹಿಸ್ಕೊಳಕ್ಕಾಗಲ್ಲ ಅವ್ರಿಗೆ. ನಮ್ಮ ಕೆಲವು ಶ್ರೇಯೋಭಿಲಾಷಿಗಳಿರ್ತಾರಲ್ವ, ತುಂಬ ಹೀಯಾಳ್ಸಿ ಮಾತಾಡೋರೇ ನಮ್ಮ ಶ್ರೇಯೋಭಿಲಾಷಿಗಳು ಅಂದ್ಕೋಬೇಕು. ಅಂದರೆ ಅವ್ರು ಆ ಥರ ಮಾತಾಡಿದ್ರೇ ನಮ್ಮ ಲೈಫಲ್ಲಿ ಗ್ರೋತ್ ಆಗೋದು. ನಾನು ಇನ್ಮೇಲೆ ಹೇಳ್ತೀನಲ್ಲ ಫ್ರೆಂಡ್ಸ್, ಯಾರಾದರೂ ಏನಾದರೂ ಕೊಂಕು ಮಾತಾಡ್ತಾರೆ, ಹೀಯಾಳ್ಸಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ತಲೆನೇ ಕೆಡಿಸ್ಕೋಬೇಡಿ. ಬಟ್ ಅವ್ರ ಮಾತುಗಳನ್ನ ಸೀರಿಯಸ್ಸಾಗಿ, ಕೆಲವು ವಿಷಯಗಳನ್ನ ಸೀರಿಯಸ್ಸಾಗಿ ತೊಗೋಬೇಕಾಗತ್ತೆ. ಯಾಕೆಂದರೆ ಅದೇ ನಮಗೆ ಗ್ರೋತ್ಗೆ ಸ್ಟೆಪ್ಪಿಂಗ್ ಸ್ಟೋನ್ಸು. ಯಾಕೆ ಆ ಥರ ಅಂತಿದ್ದಾರೆ ಅನಲೈಸ್ ಮಾಡ್ಕೊಳ್ಳಿ. ಅವ್ರ ಮಾತುಗಳಿಂದ ನಾನು ಏನಾದರೂ ಗ್ರೋತ್ ಆಗ್ಬೋದಾ ಅಂತ ತಿಳ್ಕೊಬೇಕು. ಅದನ್ನೇ ಯೋಚನೆ ಮಾಡ್ಕೊತ ಟೈಮ್ ವೇಸ್ಟ್ ಮಾಡಿಕೊಂಡು, ಓವರ್ ಥಿಂಕ್ ಮಾಡಿಕೊಂಡು, ದಿನವಿಡೀ ಅಥವಾ ವರ್ಷಕ್ಕೆ ತಿಂಗಳುಗಟ್ಟಲೆ ಯೋಚನೆ ಮಾಡಿಬಿಡ್ತಾರೆ. ಅಯ್ಯೋ ಈ ಥರ ಅಂದ್ಬಿಟ್ರಲ್ಲ, ನೆಕ್ಸ್ಟ್ ಟೈಮ್ ಆ ಪರ್ಸನ್ನ ನೋಡಿದಾಗ ಒಂಥರ ಪ್ಯಾನಿಕ್ ಆಗಿಬಿಡೋದು. ಅಯ್ಯೋ ಈ ಸತಿ ಏನಂತಾರೋ ಏನು ಕಥೆನೋ. ಇಗ್ನೋರ್ ಮಾಡಿಬಿಡಿ, ಆ ಪರ್ಸನ್ನೇ ಮೀಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಯಾರು ನಿಮ್ಮ ಲೈಫಲ್ಲಿ ಅವ್ರು ನಮ್ಮನ್ನು ನೋವಿಸ್ತಾರೆ ಅಂದರೆ ಅವ್ರು ನಮ್ಮವರಂತೂ ಅಲ್ಲ. ಅದಕ್ಕೆ ಇಗ್ನೋರ್ ಮಾಡಿಬಿಡಿ. ಯಾರಾದರೂ ಆ ಥರ ರಿಲೇಟಿವ್ ಸಿಗ್ತಾರೆ, ಯಾರೋ ಗೊತ್ತಿರೋರು ಸಿಗ್ತಾರೆ, ಏನಾದರೂ ಈ ಥರ ಕೊಂಕು ಮಾತಾಡ್ತಾರೆ ಅಂದರೆ ನಾನು ಆ ಸೈಡೇ ಹೋಗಲ್ಲ. ಅದೇನೋ ಕೊಚ್ಚೆ ಮೇಲೆ ನಾವೇ ಏನಕ್ಕೆ ಕಲ್ಲು ಹಾಕ್ಕೊಳ್ಳೋದು. ನಮ್ಮ ಪಾಡಿಗೆ ನಾವು ಹ್ಯಾಪಿನೆಸ್, ನಮ್ಮ ಸುತ್ತಲೂ ಪಾಸಿಟಿವ್ ಪರ್ಸನ್ಸ್ನ ಇಟ್ಕೋಬೇಕು. ನಮ್ಮ ಲೈಫು ಪಾಸಿಟಿವ್ ಆಗಿರುತ್ತೆ. ಇಲ್ಲ ಈ ರೀತಿ ಹೀಯಾಳ್ಸೋರೇ ಇರ್ತಾರೆ ಅಂದರೆ ಒಂದು ಸತಿ ಗೊತ್ತಾಯ್ತಾ ಈ ಪರ್ಸನ್ ಹೀಗೆ ಅಂತ, ನಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕನೇ ನಾವು ಮುಂದೆ ಹೋಗಬೇಕು. ಈ ಪರ್ಸನ್ ಹೀಗೆ ಅಂದಮೇಲೆ ಅವಾಯ್ಡ್ ಮಾಡಿಬಿಡಿ ಅಂತ ಪರ್ಸನ್ಸ್ನ. ಅವ್ರೇನೋ ಅಂದಿದ್ದಾರೆ ಅಂದರೆ ಅದನ್ನು ಚಾಲೆಂಜಾಗಿ ತೊಗೊಂಡು ಲೈಫಲ್ಲಿ ಯಾವಾಗಲೂ ಸಕ್ಸಸ್ ಕಾಣಬೇಕು. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಈ ಎಳ್ಳುಂಡೆ ಮಾಡಿದ್ದೆ ಫ್ರೆಂಡ್ಸ್, ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಕೆಮ್ಮೇನಾದರೂ ಇದ್ದರೆ ಅವಾಯ್ಡ್ ಮಾಡಿ, ಬಟ್ ಬೋನ್ಸ್ಗೆ ಎಲ್ಲ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಗೊತ್ತಾ ಮಾಡಿದ್ದು, ಅದು ಡಾಕ್ಟ್ರು ಹೇಳಿದ್ರು ನನಗೆ ಇದು 35 ಏಜ್ ಆಗಿದ ತಕ್ಷಣ ಈ ಮಂಡಿ ನೋವು, ಬೆನ್ನೋವು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ನಮಗೆ ಕ್ಯಾಲ್ಶಿಯಂ ಅದೇನೋ ಹೇಳ್ತಾರೆ ಗೊತ್ತಾ, 20 ಇಯರ್ಸ್ ವರ್ಗೂ ಮಾತ್ರ ನಮಗೆ ಕ್ಯಾಲ್ಶಿಯಂ ಎಲ್ಲ ಸ್ಟೋರ್ ಆಗುತ್ತಂತೆ ಬಾಡಿಯಲ್ಲಿ. 20 ಇಯರ್ಸ್ವರೆಗೂ ಅಷ್ಟೇ. ಆಮೇಲೆ 20 ಇಯರ್ಸ್ ಆದಮೇಲೆ ಕ್ಯಾಲ್ಶಿಯಂ ಎಲ್ಲ ಬಾಡಿಲಿ ಕಡಿಮೆ ಆಗ್ತಾ ಹೋಗುತ್ತಂತೆ. ಆಗ ನಾವು ಕ್ಯಾಲ್ಶಿಯಂ ರಿಪ್ಲೇಸ್ಮೆಂಟ್ಸ್ ತೊಗೋಬೇಕು. ಹೊರಗಡೆಯಿಂದ ಕ್ಯಾಲ್ಶಿಯಮ್ನ ಸಪ್ಲಿಮೆಂಟ್ಸು, ಈ ರೀತಿ ನ್ಯಾಚುರಲ್ ಫುಡ್ಸ್ ಎಲ್ಲ ತೊಗೊಂಡ್ರೆ ನಮ್ಮ ಬೋನ್ಸ್ ಎಲ್ಲ ಸ್ವಲ್ಪ ಫಿಟ್ಟಾಗಿರುತ್ತೆ ಅಂತ ಇದ್ರು. ಅದಕ್ಕೆ ಎಳ್ಳಿನ ಉಂಡೆ ತಿನ್ನು, ಆಮೇಲೆ ಹಾಲು ಚೆನ್ನಾಗಿ ಕುಡಿ, ಈ ಥರ ಎಲ್ಲ ಹೇಳ್ತಾಯಿದ್ರು. ಕ್ಯಾಲ್ಶಿಯಂ ರಿಚ್ಚು ಫುಡ್ ಏನೇನಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತಗೋ ಅಂತ ಇದ್ರು. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಬಟ್ ಈ ಥರದ್ದೆಲ್ಲ ಫುಡ್ಡಲ್ಲಿ ರೆಗ್ಯುಲರಾಗಿ ಅಂದರೆ ತುಂಬ ತೊಗೊಳಕ್ಕೆ ಹೋಗಬಾರ್ದು. ಯಾವುದಾದ್ರೂ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಅದಕ್ಕೆ ದಿನಕ್ಕೆ 1-2 ದಿನಕ್ಕೊಂದು ಆ ರೀತಿ ಒಂದು ತೊಗೊಂಡ್ರೆ ಅದು ತುಂಬಾ ಒಳ್ಳೆಯದು. ಕೆಲವು ಸತಿ ಇದು ಬಿಳಿ ಎಳ್ಳಲ್ಲೂ ಮಾಡ್ಬೋದು, ಅದೂ ಕ್ಯಾಲ್ಶಿಯಂ ರಿಚ್ಚು, ತುಂಬಾ ಒಳ್ಳೆಯದು. ಏನು ಮಾಡಿದೆ ಅಂದರೆ ಒಂದು ಚಿಕ್ಕ ಪ್ಯಾಕೆಟ್ ಒಂದು 100 ಗ್ರಾಮ್ ಅನಿಸುತ್ತೆ, ಅದನ್ನು ಚೆನ್ನಾಗಿ ಹುರ್ಕೊಂಡೆ. ಇದು ಬ್ಲ್ಯಾಕಲ್ಲಿ ಯೂಸ್ ಮಾಡಿದ್ದೀನಿ ಈಗ. ಕಪ್ಪು ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡೆ. ಅದು ಲೋ ಫ್ಲೇಮು, ಮೀಡಿಯಮ್ಮು, ಹೈ ಈ ರೀತಿ ಚೇಂಜ್ ಮಾಡಿಕೊಂಡು ಹುರ್ಕೋಬೇಕು. ಈ ರೀತಿ ಹುರ್ಕೊಂಡ್ಮೇಲೆ ಅದು ಚಟಪಟ ಅನ್ನುತ್ತೆ. ತುಂಬ ಸೀದಿಸಿದ್ರೆ ತುಂಬ ರೆಸಿಪಿನೇ ಹಾಳಾಗೋಗುತ್ತೆ. ಆಮೇಲೆ ಮಿಕ್ಸಿಗೆ ಏನೇನು ಹಾಕಿದೆ ಅಂದರೆ ಅದನ್ನು ಎಳ್ಳನ್ನ ಹಾಕಿದೆ. ಆಮೇಲೆ ಇದು ಏನು ಹಾಕಿದೆ, ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಇತ್ತು, ಅದನ್ನು ಪುಡಿ ಮಾಡ್ಕೊಂಡಿದ್ದೆ. ನೀವೇನಾದರೂ ಸ್ವಲ್ಪ ಕಲ್ಲಿದೆ, ಮಣ್ಣಿದೆ ಅಂದರೆ ಪಾಕ ತೊಗೊಂಡು ಅದನ್ನು ಕೂಡ ಮಾಡ್ಕೋಬೋದು. ಇಂಟರ್ನೆಟಲ್ಲಿ ಹುಡುಕಿದ್ರೆ ಸಿಗುತ್ತೆ. ಪಾಕ ಮಾಡಿಕೊಂಡು ಎಳ್ಳನ್ನು ಪೌಡ್ರ್ ಮಾಡಿ ಅದಕ್ಕೆ ಹಾಕ್ತಾರೆ, ಬೆಲ್ಲದ ಪಾಕ ಮಾಡಿಕೊಂಡು. ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ, ಡೈರೆಕ್ಟಾಗಿ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಬಿಟ್ಟು ಆ ಪೌಡ್ರನ್ನ, ಈ ಎಳ್ಳು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿದೆ, ಮಿಕ್ಸಿ ಮಾಡ್ಕೊಳ್ತಾ ಇದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದು ಎಣ್ಣೆ ಇರುತ್ತಲ್ವ ಎಳ್ಳಲ್ಲಿ, ಅದನ್ನೇ ಬಿಟ್ಕೊಂಡು ಬರ್ತಾ ಇರುತ್ತೆ. ಆಮೇಲೆ ನನಗೆ ಅಲ್ಲೇ ಕಡಲೆಬೀಜ ನಿನ್ನೆ ಹುರಿದು ಇಟ್ಟಿದ್ದೆ, ಕಡಲೆಬೀಜ ಹಾಕಬೇಕು ಅನಿಸ್ತು, ಅದಕ್ಕೆ ಹಾಕಿದೆ. ಅದೇನು ಹಾಕಲ್ಲ ಎಳ್ಳಿನ ಉಂಡೆಗೆಲ್ಲ. ಹಾಕಿದ್ರೆ ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅದು ದಪ್ಪದಾಗೆ ಇತ್ತು. ಆ ಥರ ಹಾಕ್ಕೊಂಡೆ, ಅಲ್ಲೇ ಹುರಿದು ಚೆನ್ನಾಗಿಟ್ಟಿದ್ದೆ. ನಿನ್ನೆ ಚಟ್ನಿಗೆ ಅಂತ ಹುರಿದಿಟ್ಟಿದ್ದೆ, ಅದನ್ನೇ ತಗೊಂಡು ಹಾಕ್ಕೊಂಡೆ. ಅದು ಕೂಡ ಒಳ್ಳೆಯದೇ ಅಲ್ವಾ, ಒಳ್ಳೆ ಫ್ಯಾಟ್ಸ್ ಅದು, ಗ್ರೌಂಡ್ನಟ್ ಆಯಿಲು ಕೂಡ. ಸೊ ಈ ರೀತಿ ಆಮೇಲೆ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾಯಿದ್ದೀನಿ. ನನಗೆ ಉಂಡೆ ಕಟ್ಟೋಕ್ಕೂ ಬರಲ್ಲ, ಬಟ್ ಹೆಂಗೋ ಹೊಟ್ಟೆಗೆ ಹೋಗಬೇಕಷ್ಟೇ. ಏನದು ಎಳ್ಳೆಲ್ಲ ಹೊಟ್ಟೆಗೆ ಹೋಗಬೇಕು ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮನೆಯವ್ರಿಗೆಲ್ಲನೂ ಕೊಟ್ಟೆ, ಡೈಲಿ ಒಂದೊಂದು ಕೊಡ್ತಾಯಿರ್ತೀನಿ, ಮಕ್ಳಿಗೂ ಕೊಡ್ತಾಯಿರ್ತೀನಿ. ಅವರು ಗ್ರೋತ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅವ್ರಿಗೂ ಎಲ್ಲ ಕೊಡ್ತಾಯಿರ್ತೀನಿ. ಸೊ ಈ ರೀತಿಯಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಏನೇ ಬಂದರೂ ಅಳಕ್ಕೆ ಹೋಗಬೇಡಿ. ನಿಮಗೆ ಅವರು ಪದೇ ಅವಮಾನ ಮಾಡ್ತಿದ್ದಾರೆ ಅಂದರೆ ಇಗ್ನೋರ್ ಮಾಡಿಬಿಡಿ, ತಲೆನೇ ಕೆಡಿಸ್ಕೋಬೇಡಿ.
ಮಾತ್ರ ಏನೇ ಅವರು ಹೇಳ್ತಾ ಇದ್ದಾರೆ ಅಂದರೆ ಅನಲೈಸ್ ಮಾಡಿ. ಎಲ್ಲನೂ ಇಗ್ನೋರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಇಗ್ನೋರ್ ಮಾಡಲೂಬಾರ್ದು ಆಯಿತಾ. ಅದು ಸಿಚುವೇಶನ್ಸ್ನ ಇಗ್ನೋರ್ ಮಾಡಿಬಿಡಿ. ಅವ್ರ ಮಾತೇನಾದರೂ ನಮ್ಗೆ ಯೂಸ್ ಆಗುತ್ತಾ ಅಂತ ನೋಡ್ಕೋಬೇಕು. ಅವ್ರು ಏನಾದರೂ ನಮಗೆ ಚಾಲೆಂಜಿಂಗಾಗಿ ಏನಾದ್ರು ಹೇಳ್ತಿದ್ದಾರೆ ಅಂದರೆ ಅದು ನಮ್ಮ ಗ್ರೋತ್ಗೆ ಯೂಸ್ ಮಾಡ್ಕೋಬೇಕು. ನಾವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಆ ವರ್ಡ್ಸ್ ಏನೋ ಅಂದಿದ್ದಾರಲ್ಲ, ಇದರಿಂದ ನಾನು ಏನಾದರೂ ಒಂದು ಸಕ್ಸಸ್ ಕಾಣ್ಬೋದಾ ಲೈಫಲ್ಲಿ ಅಂತ ಯೋಚನೆ ಮಾಡಬೇಕು. ಯಾವ ಲೆವೆಲ್ಗೆ ಅಂದರೆ ನಾನು ಹೇಳಿದ್ನಲ್ಲ, ಅವ್ರಿಗೆ ಆಶ್ಚರ್ಯ ಪಟ್ಬಿಡ್ಬೇಕು, ಅವರೇ ಗಿಲ್ಟ್ ಫೀಲ್ ಮಾಡ್ಕೋಬೇಕು, ಅಯ್ಯೋ ಇಂಥವ್ರಿಗೆ ಈ ಥರ ಅವಮಾನ ಮಾಡಿಬಿಟ್ನಲ್ಲ ಅಂತ. ಅವ್ರು ಎಷ್ಟೇ ಅವಮಾನ ಮಾಡಿದ್ರು ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕೆ ಹೋಗಬಾರ್ದು. ನಮ್ದು ಏನು ಸಂಸ್ಕೃತಿ ಇದೆ ಅದನ್ನು ನಾವು ಬಿಡಬಾರ್ದು. ನಾವು ಹೆಂಗೆ ಬೆಳೆದಿರ್ತೀವಿ ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗಲ್ಲ ಬಿಡಿ, ಕರೆಕ್ಟಾ. ಆಮೇಲೆ ಅವ್ರ ಮುಂದೆನೇ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರೋಕ್ಕೆ ನಾವು ಟ್ರೈ ಮಾಡಬೇಕು. ಒಂದು ಸತಿ ನಾವು ಆರೋಗ್ಯ ಕೆಟ್ಟಿದ್ದೀವಿ ಅವ್ರಂದರೆ ಅವ್ರಿಗೆ ನಾವೇ ಹಲ್ವಾ ಕೊಟ್ಟಂಗೆ. ಅಯ್ಯೋ ನೋಡು ಈಗಲೇ ಬೆಡ್ ಹತ್ತಿದ್ದಾಳೆ, ಹುಷಾರಿಲ್ಲ ಅಂದರೆ ಇನ್ನು ಆಡ್ಕೊಳ್ಳೋರ್ಗೆ ಇನ್ನೂ ಜಾಸ್ತಿ ಇದು ರಾ ಮೆಟೀರಿಯಲ್ ಅದು. ಅದಕ್ಕೇ ಅವ್ರ ಮುಂದೆನೇ ಖುಷಿಯಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಬೇಕು. ಏನೇ ಒಂದು ಕೆರಿಯರ್ ನೀವು ಸಕ್ಸಸ್ ಕಾಣೋಕ್ಕೆ ನೀವು ಟ್ರೈ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ಮಕ್ಕಳನ್ನ ನಾವು ಚೆನ್ನಾಗಿ ಓದಿಸಿ ಒಂದು ಪೊಸಿಷನ್ಗೆ ತಂದುಬಿಟ್ರೆ ಅಂತೂ ಅದಕ್ಕಿಂತ ಇನ್ನೇನು ಸಕ್ಸಸ್ಸು. ಮೆಜಾರಿಟಿ ವಿಮೆನ್ಸ್ದು ಅದು ಅರ್ಥ ಆಗುತ್ತೆ. ನಾವು ಸಕ್ಸಸ್ ಅಂದರೆ ಏನು, ನಾವು ಖುಷಿಯಾಗಿದ್ದು ಮಕ್ಕಳನ್ನ ಫ್ಯಾಮಿಲಿನ ಖುಷಿಯಾಗಿ ಇಟ್ಕೊಳ್ಳೋದೇ ಮೇಜರ್ ಸಕ್ಸಸ್ ಆಗಿಬಿಡುತ್ತೆ. ಆಮೇಲೆ ನಾವು ಕೆರಿಯರ್ ಸ್ವಲ್ಪ ಬಿಲ್ಟ್ ಮಾಡಿಕೊಂಡ್ರೆ ಅದೊಂಥರ ಬೋನಸ್ ಅಂತಲೇ ಹೇಳ್ಬೋದು. ಕೆರಿಯರ್ ಬಗ್ಗೆ ವರ್ಕ್ ಮಾಡ್ತಾಯಿದ್ರೆ ಕಷ್ಟಪಟ್ಟು ಮಾಡಿ, ಕಾಂಪ್ರಮೈಸೇ ಹಾಕೋಕ್ಕೆ ಹೋಗ್ಬೇಡಿ. ಏನೋ ಒಂದು ಗೋಲ್ ಅಚೀವ್ ಮಾಡ್ಕೋಬೇಕು ಅಂದರೆ ಕಷ್ಟಪಟ್ಟು ಆ ಗೋಲ್ನ ಅಚೀವ್ ಮಾಡಿ. ಈಸಿ ಅಂತೂ ಇಲ್ಲ ಫ್ರೆಂಡ್ಸ್, ಎಷ್ಟು ಕಾಂಪಿಟೇಷನ್ಸ್ ಇದೆ. ಯಾರೋ ಏನೋ ಅಂತಾರೆ ಅಂತ ಅದನ್ನೇ ಥಿಂಕ್ ಮಾಡಿಕೊಂಡು ನಮ್ಮ ಕಾಂಪಿಟೇಷನ್ ಗೋಲ್ನ ಮರೆಯೋಕ್ಕೆ ಹೋಗಬಾರ್ದು. ಏನಿದೆಯೋ ನಮ್ಮದು ಗೋಲ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಇಗ್ನೋರ್ ಮಾಡೋದನ್ನು ಕಲಿಬೇಕು. ನಮ್ಮ ಸಕ್ಸಸ್ ಬಗ್ಗೆ ವರ್ಕ್ ಮಾಡೋದನ್ನು ನಾವು ಕಲಿಬೇಕು. ಏನು ಬೇಡ, ಅವ್ರ ಮುಂದೆ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಹ್ಯಾಪಿಯಾಗಿದ್ದಾರೆ ಅಂದರೆ ಅವ್ರಿಗೆ ಅದಕ್ಕಿಂತ ಇನ್ನೇನು ಬೇಡ. ಅದೇ ಒಂಥರ ಅವ್ರಿಗೆ ಕರೆಕ್ಟ್ ಆನ್ಸರ್ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.